ಇನ್ನು ಸುಮಾರು 1000 ಜನ ಬರುವಂತ ಸೂಚನೆ ಇದೆ. ದಯವಿಟ್ಟು ಏನು ಮಾನವ ಸರಪಳಿ ಮಾಡಿದ್ರೆ ಅದೇ ರೀತಿ ನಮ್ಮ ಕಾರ್ಯಕರ್ತರು ಸಹಕರಿಸಬೇಕಂತ ವಿನಂತಿ. ವರ್ಗಾವಣೆ ಮಾಡಿತು. ಇವತ್ತು ಜನಸಾಮಾನ್ಯರು ಮಾತನಾಡ್ತಾರೆ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಟೋ ಸ್ಟ್ಯಾಂಡ್ಗಳಲ್ಲಿ, ಜನನಿಬಿಡ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಮಾತನಾಡ್ತಾರೆ. ನಾವು ಯಾತಕ್ಕಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿ ಇವರನ್ನು ಅಧಿಕಾರಕ್ಕೆ ತಂದ್ವಿ ಅನ್ನುವಂಥದ್ದನ್ನ ಮಾತಾಡ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ಈ ರಾಜ್ಯವನ್ನು ಬಿಟ್ಟು ತೊಲಗ್ತದೆ ಅನ್ನುವಂಥದ್ದನ್ನು ಕೂಡ ಇದನ್ನು ನೋಡ್ತಾ ಇದ್ದಾರೆ. ಈ ಮಧ್ಯೆ ಕೇವಲ ಮತ ಬ್ಯಾಂಕ್ಗೋಸ್ಕರ ಬಾಬಾ ಸಾಹೇಬರು ಹೇಳಿದ್ರು 1951ರಲ್ಲಿ ಮುಸ್ಲಿಂ ಲೀಗ್ ಎನ್ನುವಂತ ಒಂದು ಸಂಘಟನೆ ಮುಸ್ಲಿಂ ಧರ್ಮಕ್ಕೂ ಮೀಸಲಾತಿ ಕೊಡುವಂತದನ್ನ ಪ್ರತಿಪಾದನೆ ಮಾಡಿದಾಗ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮಾಧಾರಿತವಾಗಿ ಸಂವಿಧಾನವನ್ನು ಕೊಡೋಕೆ ಆಗೋದಿಲ್ಲ, ಇದು ಒಕ್ಕೂಟದ ವ್ಯವಸ್ಥೆ, ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಹೊಂದಿರತಕ್ಕಂಥ ದೇಶ, ಅದಕ್ಕಾಗಿ ನಾವು ಧರ್ಮಾಧಾರಿತ ಮೇಲೆ ನಾವು ಮೀಸಲಾತಿಯನ್ನು ಕೊಡುವುದಿಲ್ಲ ಅನ್ನುವಂಥ ಮಾತನ್ನ ಅಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದಕ್ಕೆ ಮುಂದುವರೆದ ಭಾಗವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಅದನ್ನ ಒಕ್ಕೂಟದಿಂದ ವಿರೋಧ ಮಾಡಿರೋದು ಕೂಡ ನಾವು ದಾಖಲೆಗಳಲ್ಲಿ ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟದ ಮೇಲೆ ಇವತ್ತು ಮತ ಬ್ಯಾಂಕ್ಗೋಸ್ಕರ ಒಂದು ಧರ್ಮವನ್ನ ಓಲೈಸಲಿಕ್ಕೋಸ್ಕರ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂ ಧರ್ಮದವರನ್ನ, ಇನ್ನುಳಿದ ಎಲ್ಲ ಶೋಷಿತ ಜನಾಂಗಗಳನ್ನ ಒಟ್ಟಿಗೆ ಬದಿಗೊತ್ತಿ ಅವರಿಗೆ ಮೋಸವನ್ನ ಮಾಡಿ, ವಂಚನೆಯನ್ನ ಮಾಡಿ ಇವತ್ತು 4% ಅವರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಗುತ್ತಿಗೆಯಲ್ಲಿ ಎಷ್ಟು ಸರಿ ಅನ್ನುವಂಥದ್ದನ್ನ ಮಾಧ್ಯಮದ ಮೂಲಕ ಈ ಜಿಲ್ಲೆ ಜನರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಂತದೆ. ಬಂಧುಗಳೇ, ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಂತ ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಆಶಯಗಳೇನಿತ್ತು ಅವೆಲ್ಲವೂ ಕೂಡ ಈ ದೇಶಕ್ಕೆ, ಈ ಪ್ರಪಂಚದಲ್ಲಿ ಸೂರ್ಯ, ಚಂದ್ರ, ಆಕಾಶ, ಭೂಮಿ ಇರುವ ಈ ಸಂವಿಧಾನ ಬದಲಾವಣೆ ಆಗಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ ಕಳೆದ 75 ವರ್ಷಗಳಿಂದ ಈ ದೇಶದಲ್ಲಿ ಎಲ್ಲ ಹೋರಾಟಗಳು ಕೂಡ ಅದರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ನಾವು ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ನಾವು ಅವರಿಗೆ ಎಲ್ಲ ಯೋಜನೆಗಳನ್ನು ಕೊಟ್ಟು ಅವರನ್ನ ಎಲ್ಲ ಕ್ಷೇತ್ರದಲ್ಲಿ ಮೇಲ್ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಬರೀ ಭಾಷಣಕ್ಕೆ, ಪುಸ್ತಕಗಳಲ್ಲಿ ಮಾತ್ರ ಅವರು ಮೀಸಲಾದರೂ ಹೊರತು ಕಾರ್ಯಯುತವಾಗುವಂತ, ಅನುಷ್ಠಾನ ಆಗುವಂತ ಯಾವುದೇ ಒಂದು ಯೋಜನೆಯನ್ನು ಕೊಟ್ಟಿಲ್ಲ. ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸಂವಿಧಾನ ವಿರೋಧಿ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಸುಳ್ಳು ಭಾಷಣಗಳನ್ನು ಮಾಡ್ತಾರೆ, ಸುಳ್ಳು ಹೇಳಿಕೆಗಳನ್ನ ಕೊಡ್ತಾರೆ, ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾರೆ, ಶೋಷಿತ ವರ್ಗಗಳನ್ನ ಅವರಿಗೆ ದಿಕ್ಕು ತಪ್ಪಿಸಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಅವರು ಮಾಡ್ತಕ್ಕಂಥ ಕಾರ್ಯವೈಖರಿಗಳನ್ನ ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಇವತ್ತು ಸಂವಿಧಾನ ಗೊತ್ತಿಲ್ಲ, ಅವರೇ ಸಚಿವರಾಗಿರ್ತ ರಾಜೇಂದ್ರ ಅವರು 48 ಜನಕ್ಕೆ ಸಿಡಿಗಳು ಅಂತೇಳಿ ಅದರಲ್ಲಿ ಯಾರ್ಯಾರು ಗೊತ್ತಿಲ್ಲ. ಈ ಬ್ಲಾಕ್ ಮೇಲ್ ಮಾಡೋದ್ರ ಮುಖಾಂತರ ನೀವು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮ್ಸರಿಗೆ 4% ಕೊಟ್ಟಿದ್ದಾರೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಈ ರೀತಿ, ಸಿದ್ದರಾಮಯ್ಯನವ್ರ ಬಗ್ಗೆ ಅವರು ಯಾವ ರೀತಿ ಇದ್ದಾರೆ ನಿಮ್ಗೆ ಗೊತ್ತು. ಅದರಿಂದ ಇವತ್ತು ಇವರು ನಡ್ಕೊಂತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ 150ಕ್ಕೂ ಹೆಚ್ಚು ಸೀಟುಗಳನ್ನ ಶಾಸಕರ ಗೆಲ್ಲುವ ಮುಖಾಂತರ ನಾವು ಪರ್ಮನೆಂಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಸಂಪಂಗಿಯವರು ಹೇಳಿದ್ರಲ್ಲಿ ನಾವು ಹಳ್ಳಿಯಲ್ಲಿ ಹೋಗಿ ನಾವು ಬಹುಸಂಖ್ಯಾತರಿಗೆ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜಾತಿ ಜನಾಂಗಕ್ಕೂ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಕುರಿತು, ಅವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಕುರಿತು ನಾವು ಪ್ರತಿಯೊಂದು ಜಾತಿಯಲ್ಲಿ ಡಿಸ್ಕಸ್ ಮಾಡಿ ನಾವು ಹಳ್ಳಿಯಲ್ಲಿ ಹೋರಾಟಗಳನ್ನು ಮಾಡಬೇಕು, ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಈ ತನಕ ಪ್ರತಿಭಟನೆ ಬಿಜೆಪಿ ಸರ್ಕಾರ ಕರ್ನಾಟಕವನ್ನ
ಇವತ್ತು ನೀವು ಓಟ್ ಹಾಕಿ ನೀವು ಸರ್ಕಾರ ಇರ್ತಾ ಇಲ್ಲ. 6 ಕೋಟಿ ಜನ ನಿಮ್ಗೆ ಓಟ್ ಹಾಕಿದ್ದಾರೆ. ನೀವು ಇವತ್ತೇನು 4% ಮೀಸಲಾತಿನ ಕೊಟ್ಟಿದ್ರೆ ಇವತ್ತು ಕರ್ನಾಟಕ ಕಳೆದ 2 ದಿವಸದಿಂದ ಒಂದು ರಣರಂಗವಾಗಿ ಪರಿವರ್ತನೆ ಆಗಕ್ಕೆ ನೇರ ಕಾರಣ ಸಿದ್ದರಾಮಯ್ಯರಾಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಿಮ್ಮ ವಿರುದ್ಧ ಘೋಷಣೆಗಳು ಕೊಡ್ತಾ ಇದ್ದಾರೆ. ಈಗಾಗಲೇ ಅರ್ಥ ಮಾಡ್ಕೊಬೇಕಾಯ್ತು. ಇವತ್ತು ಸುಮಾರು ಜಾತಿಗಳು ನೀವು 4% ಕೊಟ್ಟಿದ್ದೆ ಆದ್ರೆ ಇವತ್ತರ ಸರ್ಕಾರ ಇವತ್ತೇ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ. ಇವತ್ತು ಇಂದಿದ್ದ ರೇಟಿನ ಏರಿಕೆ ಮಾಡ್ತಾ ಇದ್ರೆ ಜನ ಬೀದಿ ಬರ್ತಾ ಇದ್ದಾರೆ. ಒಂದ್ ಕಡೆ ಕರೆಂಟ್ ಫ್ರೀ ಕೊಡ್ತೀರಿ, ಕರೆಂಟ್ ಬಿಲ್ ಚಾರ್ಜ್ ಬೆಳೆಸ್ತೀರಿ, ಒಂದ್ ಕಡೆ ಹೇಳಿಕೆ ಮತ್ತೆ ಗಂಟೆ ಜಾಸ್ತಿ ಮಾಡ್ತೀರಿ. ಗ್ಯಾರಂಟಿ ಹೆಸರಲ್ಲಿ ಇವತ್ತು ದಲಿತರ ಹಣವನ್ನು ಲೂಟಿ ಮಾಡುವ ಮುಖಾಂತರ ಸುಮಾರು 3 ವರ್ಷಗಳಲ್ಲಿ